ರಾಮ್ಜಿ ಅನ್ನೋದನ್ನ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ. ಏನ್ ಹೇಳ್ತೀರಾ? ಮಹಾತ್ಮ ಗಾಂಧೀಜಿಯವರ ಸಿದ್ಧಾಂತ, ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಯನ್ನ ಬಿಜೆಪಿ ಪಕ್ಷದವರು ಯಾವತ್ತೂ ಒಪ್ಪಲಿಲ್ಲ, ಯಾವತ್ತೂ ಒಪ್ಕೊಳ್ಳುವುದೂ ಇಲ್ಲ. ಅವರಿಗೆ ಮಹಾತ್ಮ ಗಾಂಧೀಜಿಯವರ ಕಗ್ಗೊಲೆ ಮಾಡಿದಂತಹ ನಾಥೂರಾಮ್ ಗೋಡ್ಸೆ ಅವರ ವಂಶಜರಾಗಿ ನಾಥೂರಾಮ್ ಗೋಡ್ಸೆ ಅವರು ಮಹಾತ್ಮ ಗಾಂಧೀಜಿಯವರ ಕಗ್ಗೊಲೆ ಮಾಡಿದ ತಕ್ಷಣ ಅವ್ರ ವಿಚಾರಧಾರೆ ಈ ಪ್ರಪಂಚದಿಂದ ಮುಗಿದೋಗುತ್ತೆ ಅಂತ ಅವ್ರು ತಿಳ್ಕೊಂಡಿರ್ಬೋದು. ಆದರೆ ಇವತ್ತು ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಗೌರವ, ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಗಳನ್ನ ಇವತ್ತು ಅವರು ನೋಡ್ತಾ ಇದ್ದಾರೆ. ಹಾಗಾಗಿ ಮಹಾತ್ಮ ಗಾಂಧೀಜಿ ಅವರ ತೇಜೋವಧೆ ಮಾಡಬೇಕು, ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಅಳಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮನ್ರೇಗಾ ಏನು ಕಳೆದ 20 ವರ್ಷಗಳಿಂದ ಗ್ರಾಮಗಳಲ್ಲಿ ಜೀವನಾಡಿಯಾಗಿ ಏನು ಬಡವರ ಪರ, ಕಾರ್ಮಿಕರ ಪರ, ರೈತರ ಪರ ಮತ್ತು ಏನು ಮಹಾತ್ಮ ಗಾಂಧೀಜಿಯವರು ಇರ್ಬೋದು ಅಥವಾ ಈ ದೇಶದ ಸಂವಿಧಾನವನ್ನು ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮಾನ ಸಮಾಜದ ನಿರ್ಮಾಣಕ್ಕಾಗಿ ಏನು ಗ್ರಾಮದ ಪ್ರತಿಯೊಬ್ಬ ಪ್ರಜೆ ಆಗಿರಬಹುದು ಅಥವಾ ಈ ಸಮಾಜದ ಕಟ್ಟಕಡೆಯ ನಾಗರಿಕನಾಗಿರಬಹುದು ಅವನಿಗೆ ಅಧಿಕಾರ ಕೊಡಬೇಕು, ಅವನಿಗೆ ಉದ್ಯೋಗ ಕೊಡಬೇಕು ಅನ್ನುವಂತ ಏನು ಗ್ರಾಮ ಸ್ವರಾಜ್ಯದ ಕನಸನ್ನ ಮಹಾತ್ಮ ಗಾಂಧೀಜಿ ಅವರು ಕಂಡಿದ್ರು. ಆ ಕನಸಿಗೆ ಇವತ್ತು ಅವರು ಕೊಳ್ಳಿ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದು ತೀವ್ರವಾದಂತಹ ಹೋರಾಟವನ್ನ ಇಡೀ ಭಾರತ ದೇಶದಲ್ಲಿ ನಾವು ಹಮ್ಮಿಕೊಳ್ತೀವಿ, ಜನರ ಮುಂದೆ ಹೋಗ್ತೀವಿ. ಏನು ಇವತ್ತು ಅವರು ವಿಕಸಿತ ಭಾರತ ರಾಮ್ಜಿ ಅಂತ ಏನು ಯೋಜನೆ ತಂದಿದ್ದಾರೆ, ಆ ಯೋಜನೆಯಿಂದ ಬಡವರು ಇನ್ನಷ್ಟು ಬಡವರಾಗ್ತಾರೆ, ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಾಗತ್ತೆ, ಕೆಲಸದ ಒತ್ತಡ ಹೆಚ್ಚಾಗತ್ತೆ, ಮಹಿಳಾ ಸಬಲೀಕರಣಕ್ಕೆ ಪೆಟ್ಟು ಬೀಳುತ್ತೆ. ಹಾಗಾಗಿ ಗ್ರಾಮಗಳಲ್ಲಿ ಇವತ್ತು ಅವರು ಏನು ಶುಭೇಚ್ಛೆಯಿಂದ ಬದುಕ್ತಾ ಇದ್ರು ಕಳೆದ 20 ವರ್ಷದಿಂದ, ಅದಕ್ಕೆ ಕೊಳ್ಳಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಎಲ್ಲರ ಮುಂದೆ ಹೋಗ್ತೀವಿ, ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಏನು ಈ ದೇಶದ ಬುದ್ಧಿವಂತ ಪ್ರಜ್ಞಾವಂತ ನಾಗರಿಕರಿದ್ದಾರೆ ಅವ್ರ ಮುಂದೆ ಹೋಗಿ ನಾವು ಜನತಾ ನ್ಯಾಯಾಲಯದಲ್ಲಿ ಹೋಗಿ ಈ ವಿಚಾರವನ್ನ ಎತ್ತೀವಿ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಯಥಾಸ್ಥಿತಿ ಮುಂದುವರಿಸಬೇಕಂತ ಆಗ್ರಹಿಸ್ತೀರಾ? ಕೇಂದ್ರ ಸರ್ಕಾರದವರು ಮನ್ರೇಗಾ ಯೋಜನೆಯನ್ನ ಏನು ವಾಪಸ್ಸು ಜಾರಿಗೆ ತರಬೇಕು, ಏನು ಕೃಷಿ ಬಗ್ಗೆ ಏನು 3 ಕರಾಳ ಕಾನೂನನ್ನ ತರೋದಕ್ಕೆ ಹೋಗಿದ್ರು ಅವರು. ಏನು ರೈತರ ಹೋರಾಟದ ಬಿಸಿ ತಟ್ಟಿದ ತಕ್ಷಣ ಸುಮಾರು 7-8 ತಿಂಗಳು ಏನು ರಸ್ತೆಯಲ್ಲಿ ನಿಂತು ರೈತರು ಹೋರಾಟವನ್ನ ಮಾಡಿದ್ರು. ಆ ಕರಾಳ ಕಾನೂನನ್ನು ಅವ್ರಿಗೆ ಹಿಂಪಡಿಬೇಕಾಯ್ತು. ಅದೇ ರೀತಿ ಒಂದು ದೊಡ್ಡ ಹೋರಾಟವನ್ನು ರೂಪಿಸ್ತೀವಿ. ಅವರು ಈ ಕಾನೂನನ್ನ ವಾಪಸ್ ತೆಗೆದುಕೊಂಡು ಮನ್ರೇಗಾವನ್ನ ಮರಳಿ ಜಾರಿ ಮಾಡುವವರೆಗೆ ಈ ಹೋರಾಟ ನಿರಂತರವಾದಂತ ಹೋರಾಟ ಆಗಿ ನಾವು ಮಾಡ್ತೀವಿ ಸರ್. ನಮ್ಮ ಪರಿಚಯ ಅಧ್ಯಕ್ಷ ಇರ್ಷಾದ್ ಅಹಮದ್ ಶೇಖ್.